ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಮುಖ್ಯವಾದ ವಿಷಯಗಳ ಬಗ್ಗೆ ನಾನು ಅಪ್ಡೇಟ್ನ ತಂದಿದ್ದೀನಿ ಫ್ರೆಂಡ್ಸ್. ಏನು ಅಂದರೆ ಇವಾಗ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ನಡೀತಿದೆ. ಅವು ಯಾವ ವಿಷಯಗಳಂದರೆ, ಮೊದಲನೇದಾಗಿ ಬೆಳೆ ಪರಿಹಾರ ಮತ್ತು ಇನ್ನೊಂದು ಸಾಲ ಮನ್ನಾ. ಅಂದರೆ ಈ ಎರಡು ವಿಷಯಗಳ ಬಗ್ಗೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ರೈತರ ಮಕ್ಕಳಿಗೆ ಪ್ರತಿ ತಿಂಗಳು 1,000 ಸ್ಕಾಲರ್ಶಿಪ್ ಅನ್ನೋ ವಿಷಯನೂ ಕೂಡ ಚರ್ಚೆಯಲ್ಲಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಮೂರು ವಿಷಯಗಳ ಬಗ್ಗೆ ಅಪ್ಡೇಟ್ನ ತಿಳ್ಕೊಳ್ಳೋಣ. ಈ ಮೂರು ವಿಷಯಗಳ ಬಗ್ಗೆ ಫುಲ್ಲಾಗಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ, ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹೀಗೆ ಹೊಸ ಹೊಸ ಅಪ್ಡೇಟ್ಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ವಿಷಯ ಏನಂದರೆ ಬೆಳೆ ಪರಿಹಾರ. ಸೊ ಹೌದು ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯರು ಹೇಳಿದ್ದಾರೆ, ಬರಪೀಡಿತ ಜಿಲ್ಲೆಗಳಿಗೆ ಅಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಬರಪೀಡಿತವಾಗಿದೆ, ಅಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಮಳೆಯಿಂದಾಗಿ ಬೆಳೆ ಹಾನಿ ಆಗ್ತಾಯಿದೆ, ಮಳೆ ಬರದೇ ಇದ್ದರಿಂದ ಬೆಳೆ ಹಾನಿ ಆಗ್ತಾಯಿದೆ, ಆ ಜಿಲ್ಲೆಗಳಿಗೆ ಎಲ್ರಿಗೂ ಏನಂದರೆ ಬೆಳೆ ಪರಿಹಾರ ಕೊಡುವುದಾಗಿ ಹೇಳಿದ್ದಾರೆ. ಸೊ ಅದೇ ರೀತಿ ನಿಮ್ಮ ಜಿಲ್ಲೆಯು ಆ ಲಿಸ್ಟಲ್ಲಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕಾದ್ರೆ ನಿಮ್ಮ ಗ್ರಾಮಗಳಲ್ಲಿರುವ ಗ್ರಾಮಾಡಳಿತ ಕೇಂದ್ರಗಳಿಗೆ ಹೋಗಿ ನಿಮ್ಮ ಗ್ರಾಮ ಅದರಲ್ಲಿ ಒಂದಾಗಿದೆಯಾ ಅಂತ, ನಿಮ್ಮ ಜಿಲ್ಲೆ ಅದರಲ್ಲಿ ಒಂದಾಗಿದೆ ಅಂತ ನೀವು ಚೆಕ್ ಮಾಡಿಕೊಂಡು, ಸೊ ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ಗ್ರಾಮ ಅದರಲ್ಲಿ ಆ್ಯಡ್ ಆಗಿದ್ದರೆ ನೀವು ಕೂಡ ಬೆಳೆ ಪರಿಹಾರಕ್ಕೆ ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಎರಡನೇ ವಿಷಯ ಏನಂದರೆ ಫ್ರೆಂಡ್ಸ್, ಎರಡನೇ ವಿಷಯ ಸಾಲ ಮನ್ನಾ. ಸೊ ಈ ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಲ ಮನ್ನಾ ಮಾಡುತ್ತಾ ಅಥವಾ ಇಲ್ವಾ, ಏನು ಅದ್ರ ಬಗ್ಗೆ ಏನು ಸುದ್ದಿ ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಕೆಲವೊಂದು ವಿಡಿಯೋಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಕೂಡ, ಮಾಡ್ತಾರೆ ಅಂತ ಕೆಲವೊಬ್ರು ಹೇಳ್ತಾರೆ, ಮಾಡಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಆದರೆ ಅದ್ರ ಬಗ್ಗೆ ಪಕ್ಕಾ ಇನ್ಫಾರ್ಮೇಷನ್ ಇನ್ನೂ ಇಲ್ಲ. ಸೊ ಈ ಹಿಂದೆ ಸಿದ್ದರಾಮಯ್ಯರು ತುಮಕೂರಿನಲ್ಲಿ ಹೇಳಿರ್ತಕ್ಕಂಥದ್ದು, ಈ ವರ್ಷ ಏನಂದರೆ ಈ ಬಾರಿ 300 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಷ್ಟೇ ಹೇಳಿದ್ರ ಮೇಲೇ ಕೆಲವೊಬ್ಬರು ವಿಡಿಯೋನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಪಕ್ಕಾ ಇನ್ಫಾರ್ಮೇಷನ್ ಇಲ್ಲ. ಸೊ ಸಾಲ ಮಾಡ್ತಾರಾ ಇಲ್ವಾ ಅಂತ ಪಕ್ಕಾ ಇನ್ಫಾರ್ಮೇಷನ್ ಇಲ್ಲ. ತುಮಕೂರಿನಲ್ಲಿ ಒಂದೇ ಸರ್ತಿ ಸಿದ್ದರಾಮಯ್ಯರು ಹೇಳಿದ್ದಾರೆ. ಸೊ ಅದ್ರ ಮೇಲೇ ಎಲ್ಲರೂ ಕೂಡ ಮಾಡ್ತಾರಾ ಇಲ್ವಾ ಅಂತ ಇನ್ನೂ ಡೌಟಲ್ಲೇ ಇದ್ದಾರೆ. ಅದ್ರ ಬಗ್ಗೆ ಪಕ್ಕಾ ಇನ್ಫಾರ್ಮೇಷನ್ ಬಂದ ತಕ್ಷಣ, ಸಾಲ ಮನ್ನಾ ಮಾಡ್ತಾರೋ ಇಲ್ವಾ ಅಂತ ಪೂರ್ತಿಯಾಗಿ ಮಾಹಿತಿ ಬಂದ ತಕ್ಷಣ ನಾನು ನಿಮ್ಮ ಹತ್ರ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಅದ್ರ ಬಗ್ಗೆನೂ ವಿಡಿಯೋನ ಮಾಡಿ ನಿಮಗೆಲ್ರಿಗೂ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಸಾಲ ಮನ್ನಾ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಒಂದು ಸರ್ತಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಅಷ್ಟೇ, ತುಮಕೂರಿನಲ್ಲಿ ಸಾಲ ಮನ್ನಾ ಮಾಡ್ತೀವಿ, ರೈತರ 300 ಕೋಟಿ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನಾದರೂ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ. ಸೊ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ರೈತರಿಗೆ ಅಂದರೆ ರೈತರ ಮಕ್ಕಳಿಗೆ 1,000 ರೂಪಾಯಿ ಅಂದರೆ ಮಂತ್ಲಿ, ಅಂದರೆ ಒಂದು ತಿಂಗಳಿಗೆ 1,000 ರೂಪಾಯಿ ಏನಂದರೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೌದು, ರೈತರ ಮಕ್ಕಳಿಗೆ ಒಂದು ತಿಂಗಳಿಗೆ 1,000 ಸ್ಕಾಲರ್ಶಿಪ್ ಬರ್ತಾ ಇದೆ. ಸೊ ಅದು ಯಾರಿಗೆ ಬರ್ತಾ ಇದೆ, ಆ ರೈತರ ಯಾವ ರೈತರ ಮಕ್ಕಳು ಮತ್ತು ಅವ್ರು ಏನು ಓದ್ತಾ ಇದ್ದರೆ ಬರ್ತಾ ಇದೆ ಅಂತ ನೋಡಿ ಹೇಳ್ತಾ ಇದ್ದೀನಿ. ಇವಾಗ ಏನಂದರೆ ರೈತರ ಮಕ್ಕಳು, ಯಾವ ರೈತರ ಮಕ್ಕಳು ಏನಂದರೆ ಪಾಲಿಟೆಕ್ನ ಓದ್ತಾ ಇರ್ತಾರೋ ಮತ್ತು ಪಶುಸಂಗೋಪನೆಯಲ್ಲಿ ಪಾಲಿಟೆಕ್ನಿಕ್ನ ಓದ್ತಾ ಇರ್ತಾರೋ ಅಂಥವ್ರಿಗೆ ಏನು ತಿಂಗಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ಪು ಬರ್ತಾ ಇದೆ. ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕಾಗಿತ್ತಂದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಡೀಟೇಲ್ಸನ್ನು ಚೆಕ್ ಮಾಡಿ ಮತ್ತು ಈ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಲೂ ತಿಳ್ಕೊಬೋದು ಅಲ್ಲಿ. ಸೊ ತಿಳ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ನೀವೇನಾದರೂ ರೈತರ ಮಕ್ಕಳಾಗಿದ್ದರೆ ಪಾಲಿಟೆಕ್ನಿಕ್ ಮತ್ತು ಪಶುಸಂಗೋಪನೆಯಲ್ಲಿ ಪಾಲಿಟೆಕ್ನಿಕ್ನ ಕಲಿತಾ ಇದ್ದರೆ ನಿಮಗೂ ಕೂಡ ತಿಂಗಳಿಗೆ 1,000 ರೂಪಾಯಿ ಬರ್ತಕ್ಕಂಥದ್ದು. ಸೊ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡ. ಸೊ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ನೆಕ್ಸ್ಟ್ ಹೊಸ ಅಪ್ಡೇಟ್ನೊಂದಿಗೆ ಬರ್ತೀನಿ. ಧನ್ಯವಾದಗಳು.